ಕಾಟೇರ ಸಿನಿಮಾಗೆ ಕತೆ ಬರೆದ ಜಡೇಶ್ ಹಂಪಿ ಅವರು ಡೈರೆಕ್ಷನ್ ಮಾಡಿದ ಲ್ಯಾಂಡ್ ಲಾರ್ಡ್ ಅಂದ್ರೆ ಮಣ್ಣಿನ ಮಗ ಎಂಬ ಸಿನಿಮಾದಿಂದ ಸಣ್ಣದಾಗಿ ಒಂದು ಟೀಸರ್ ರಿಲೀಸ್ ಮಾಡಿದ್ದಾರೆ. ಈ ಟೀಸರ್ ನೋಡಿದ ಮೇಲೆ ನಮ್ಮ ಟ್ರೇಡ್ ಪಂಡಿತರು ಏನ್ ಹೇಳ್ತಿದ್ದಾರೆ ಅಂದ್ರೆ ಸಿನಿಮಾ ಬ್ಲಾಕ್ ಬಸ್ಟರ್ ಅಷ್ಟೇ. ಯಾಕೆ ಮಾತು ಹೇಳ್ತಿದ್ದಾರೆ ಅಂದ್ರೆ ಈ ಟೀಸರ್ ನಲ್ಲಿ ದುನಿಯಾ ವಿಜಯ್ ಅವರು ಒಬ್ಬ ಮಣ್ಣಿನ ಮಗ, ಒಬ್ಬ ಮಗಳಿಗೆ ತಂದೆಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಉಳುವವನೇ ಭೂಮಿಯ ಒಡೆಯ ಎಂಬ ಕಾನ್ಸೆಪ್ಟ್ ನ ಕಾಟೇರ ಸಿನಿಮಾದಲ್ಲಿ ನೋಡಿದ್ವಿ. ಆದ್ರೆ ಈ ಮಣ್ಣಿನ ಮಗ ಸಿನಿಮಾದಲ್ಲಿ ಅಳಿದು ಉಳಿದವರು ತಿರುಗಿ ಬೀಳುವ ಒಬ್ಬ ಬಡ ರೈತನ ಕತೆ ಹೇಳೋದಿಕ್ಕೆ ಹೊರಟಿದ್ದಾರೆ ಜಡೇಶ್ ಹಂಪಿ ಅವರು. ಇನ್ನು ಈ ಟೀಸರ್ ನಲ್ಲಿ ದುನಿಯಾ ವಿಜಯ್ ಅವರು ಓಲ್ಡ್ ಮ್ಯಾನ್ ಗೆಟಪ್ ನಲ್ಲಿ ಸಖತ್ತಾಗಿ ಕಾಣಿಸ್ಕೊಂಡಿದ್ದಾರೆ. ಅದು ಬೇರೆ, ಈ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರ ಮಗಳು ಕೂಡ ಇದ್ದಾರೆ. ತಂದೆ ಮಗಳು ಒಟ್ಟಿಗೆ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆದ್ರೆ ಈ ಸಿನಿಮಾಗೆ ಡೈರೆಕ್ಷನ್ ಮಾಡಿದ್ದು ಮಾತ್ರ ದುನಿಯಾ ವಿಜಯ್ ಅವರು ಅಲ್ಲ, ಜಡೇಶ್ ಹಂಪಿ ಅವರು. ಕಾಟೇರ ಜಸ್ಟ್ ಟ್ರೈಲರ್ ಅಷ್ಟೇ. ಲ್ಯಾಂಡ್ ಲಾರ್ಡ್ ಪಕ್ಕಾ ಪಿಕ್ಚರ್. ಟೀಸರ್ ಕ್ವಾಲಿಟಿ, ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್. ಈ ಸಿನಿಮಾದಲ್ಲಿ ಇರುವ ಕಲಾವಿದರು ಪಕ್ಕ ಹಳ್ಳಿಗಾಡಿನ ಕತೆಗೆ ಹೊಂದುವ ರೀತಿ ಇವ್ರನ್ನೆಲ್ಲ ಕಾಸ್ಟ್ ಮಾಡ್ಕೊಂಡಿದ್ದಾರೆ. ಭೀಮಾ ಸಿನಿಮಾದ ನಂತರ ಸೈಲೆಂಟ್ ಆಗಿದ್ದ ಸ್ಯಾಂಡಲ್ವುಡ್ ಸಲಗ ಮತ್ತೆ ಆರ್ಭಟ ಮಾಡೋಕೆ ಸಿದ್ಧರಾಗಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳಿಗೆ ಡೈರೆಕ್ಷನ್ ಕಮ್ ಹೀರೋ ಆಗಿ ಸಕ್ಸಸ್ ಕೂಡ ಆಗಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಕಲಾವಿದರು ಒಂದೇ ಪಾತ್ರಕ್ಕೆ ಸ್ಟಿಕ್ ಆಗಬಾರ್ದು, ಭಿನ್ನ ವಿಭಿನ್ನ ಪಾತ್ರಗಳು ಮಾಡಬೇಕು. ಅವಾಗ್ಲೇ ನೋಡೋರ್ಗೆ ಮಜಾ ಬರುತ್ತೆ. ಜನವರಿ 23ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮತ್ತೊಂದು ಬ್ಲಾಕ್ ಬಸ್ಟರ್ ದುನಿಯಾ ವಿಜಯ್ ಅವರ ಖಾತೆಗೆ ಸೇರ್ಕೊಳ್ಳೋದಂತೂ ಪಕ್ಕ. ಟೀಸರ್ ಕಟ್ಟು, ಬಿಜಿಎಂ ಟಾಪ್ ನಾಚ್. ಸಂಕ್ರಾಂತಿ ಹಬ್ಬಕ್ಕೆ ಭರ್ಜರಿ ಬಾಡೂಟ ಬಡಿಸಲು ದುನಿಯಾ ವಿಜಯ್ ಅವರು ಮಣ್ಣಿನ ಮಗನಾಗಿ ಬರ್ತಿದ್ದಾರೆ. ಪಕ್ಕ ಈ ಸಿನಿಮಾ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗೇ ಆಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.